ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇದು ಸಂಕ್ರಾಂತಿ ಹಬ್ಬದ ದಿನದ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಸ್ವಲ್ಪ ರಂಗೋಲಿನೆಲ್ಲ ಹಾಕ್ಬಿಡೋಣ ಅವ್ರಿಗೆ ಅಂತ ಹೇಳ್ಬಿಟ್ಟು ರಂಗೋಲಿ ಬಿಡಿಸ್ತಾ ಇದ್ದೀನಿ. ಒಂಚೂರು ಬೇಗನೆ ಬಿಡಿಸ್ಬೇಕಿತ್ತು. ನಾನು ನೋಡಿ ರಂಗೋಲಿ ಬಿಡಿಸಿ ಮುಗಿಸೋ ಅಷ್ಟರಲ್ಲಿ ಬಿಸಿಲೇ ಬರ್ತಾ ಇದೆ, ಅಷ್ಟು ತಡ ಆಗಿಬಿಟ್ಟಿದೆ. ನಾನು ದೊಡ್ಡದಾಗಿ ರಂಗೋಲಿ ಎಲ್ಲನೂ ಹಾಕೋಣ ಅಂದ್ಕೊಂಡೆ, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಪುಟ್ಟದಾಗಿರೋ ರಂಗೋಲಿ ಹಾಕ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಬಣ್ಣ ಎಲ್ಲನೂ ಕೂಡ ಹಚ್ತಾ ಇದ್ದೀನಿ. ಇನ್ನು ಅಮ್ಮ ಕೂಡ ಹೊರಗಡೆ ಬಂದು ಕಳ್ಸದ ಕಾಯಿನ ನೆಡ್ತಾ ಇದ್ರು. ರೈತ 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 ಏನ್ ಮಾಡ್ತಾ ಇದೀರಕ್ಕ? ಅಲ್ಲ ಅಷ್ಟೊಂದ್ ಮಣ್ಣದ ತೆಂಗಿನ ಸಸಿ ಇದು ಅದದು ಅಲೋವೆರಾ ತಿರ್ಗಾ ಗಡ್ಡೆ ಹೋಯ್ತು ಅಷ್ಟೇ. ಒಂದು ಡೈರೆಕ್ಟ್ ಹೌದಾ? ಅದು ಉಸಿರೇಸ್ಕೋಬೇಕಾನೆ. ಒಂದ್ ಜಾಗ ಬಿಟ್ಟು ಒಂದ್ ಜಾಗಕ್ಕೆ ಹೋದಾಗ ಅದು ಜಾಗ ಸೆಟ್ ಮಾಡ್ಕೋಬೇಕು. ಒಂದು ಪಾಟಲ್ಲಿ ಒಂಚೂರಾದ್ರೂ ಜಾಗ ಕೊಟ್ಟವ್ರು ನೋಡಿ. ಅದೇ ತುಂಬಾ ಹಾಕೋರು ಒಟ್ನಲ್ಲಿ ಎಲ್ಲ ಹಸ್ರುಗೆ ಅವಲ್ಲ, ಅದೇ ನಾವಾರ ಒಣಗಿಸ್ಬಿಟ್ಟಿದ್ವಿ. ಒಂದು ಪುಟ್ಟು ದಾಳಿಂಬೆ ಗಿಡ ಬಿಟ್ಟೈತೆ, ಅದನ್ನ ಕೀಳ್ಲಿಕ್ಕೂ ಬಿಟ್ಟಿಲ್ಲ ನಮ್ಮಮ್ಮ. ಬರುತ್ತೆ ಅದು ಇರ್ದಿ ಅಂತ. ರಂಗೋಲಿ ಹೆಂಗದಕ್ಕ? ಪಾಸ್ ಸೂಪರ್ ಆಗದೆ, ಪಾಸ್ ಆಯ್ತದ? ಪಾಸ್ ಆಯ್ತದೆ. ಇದ್ರ ಪಕ್ಕ ಇವ್ರೇನಾದ್ರೂ ಒಂದೇ ಒಂದು ರಂಗೋಲಿ ಬಿಟ್ಬಿಟ್ರೆ ಇದು ಚೆನ್ನಾಗಿಲ್ಲ, ಅವ್ರು ಬಿಟ್ಟಿರೋದೇ ಚೆನ್ನಾಗೈತೆ ಅಂತೀರಾ ನೀವು? ಎಲ್ಲ ಶಾರ್ಟ್ ಶಾರ್ಟ್ ಬಿಡ್ಸವ್ರೆ. ಅದಿರೋದೇ ಡಿಸೈನ್ ಹಂಗೆ. ಇವ್ರ ಹಬ್ಬದ ದಿನ ಇನ್ನೂ ಇದು ಸ್ನಾನ ಮಾಡಿಲ್ಲ. ನೀರು ಆನ್ ಮಾಡಿದೀನಿ. ಬಿಸಿಲು ಕಾಯಿಸ್ಬೇಕು ಇವತ್ತು ಸಂಕ್ರಾಂತಿ ದಿನ ಚೆನ್ನಾಗಿ. ಹಂಗಾರೆ ಸಂಜೆ ಗಂಟೆ ಬಿಸಿಲೆಲ್ಲ ಗೊತ್ತಿರಪ್ಪ. ಇಲ್ಲೇ ಮಂಗಿದ್ನಲ್ಲ, ಹೆಂಗಿದ್ರು ಬಿಸಿಲು ಬಂದೈತೆ. ಇಲ್ಲೇ ಬಂದು ಮಲ್ಕೊಂಡ್ಬಿಟ್ಟಿದ್ರು ಇವತ್ತು. ರಂಗೋಲಿ ಬಿಡಿಸ್ತಾ ಇದ್ರೆ ಬಿಸಿಲು ಚೆನ್ನಾಗಿದೆ ಅಂತ. ನೋಡಿ ರಂಗೋಲಿ ಯಾವ ತರ ಬಂದಿದೆ. ಈರುಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದ್ ನಾನು ಎಂಡ್ರ ಹಾಕಿರೋದು. ನಾನೇ ಹಾಕ್ತೀನಿ ಈಗ ಅದ್ರ ಪಕ್ಕಕ್ಕೆ ಗ್ಯಾಪ್ ಅದಲ್ಲ ಅಲ್ಲಿಗೆ. ಆಮೇಲೆ ಯಾರು ಕೇಳಿದಾಗ ನಾನೇ ಹಾಕಿದ್ದು ಈರುಳ್ಳಿ ಗಿಡ ಅಂತ ಹೇಳಕ್ಕೆ. ಇದು ನೋಡಿ ಇದೆರಡು ನಾನು ಹಾಕಿರೋದು. ಇಲ್ಲಿ ನನ್ನ ಈರುಳ್ಳಿ ಏನಾಯ್ತು? ಇಲ್ಲಿ ಮಟ್ಟಕ್ಕೆ ಬಂದಿತ್ತಲ್ಲ, ನೀವೇ ಕಿತ್ತಾಕಿದ್ರಿ ನಿನ್ನೆ. ಹೋಗ್ಬಿಡ್ತೇನೋ ಕಣೋ ಮುನ್ನೋಡಿ. ಅಮ್ಮ ಇಲ್ಲ, ನಾನು ಅದನ್ನ ಕಿತ್ಬಿಟ್ಟು ಇಲ್ನೆಟ್ಟೆ. ಅದನ್ನ ಕಿತ್ಬಿಟ್ಟು ಇಲ್ನೆಟ್ಟೆ. ನೋಡ್ದಾ ನೀನ್ ಮಾಡಿರೋ ಕೆಲ್ಸನ? ನನ್ ನೋಡ್ ರೋಜಾ ಸಾಯಂಗಿದ್ದಿದ್ಯ ಅಂತ ಚೆನ್ನಾಗ್ ಬದುಕ್ತು ನೋಡು. ಎಲ್ಲ ಯಾಕೆ ಇಲ್ಲ ಇದು ಚಿಕ್ತಿಲು ಇಲ್ಲಿ ಇದೇನಂತಾರೆ ಎಲ್ಲಕ್ಕ? ಇಲ್ಲಿ ಚಿಗ್ಲ ಇಲ್ಲಿ ಟೈಮ್ ಯಾಕ ಒಂದು ಬಿಡೋದೇ ಇಲ್ಲ. ಮದ್ವೆ ಲಗ್ನ ಬರ್ಬೇಕು ನೆಕ್ಸ್ಟ್ ತಿಂಗಳು ಶಿವರಾತ್ರಿಯಿಂದ ಸ್ಟಾರ್ಟ್. ಹೌದಾ? ಮಲ್ಗೆ ನಮ್ಗೆ ಆಗೈತಲ್ಲ ಮದ್ವೆ ಅಲ್ಲ, ಮದ್ವೆ ಲಗ್ನ ಫೆಬ್ರವರಿ ಸ್ಟಾರ್ಟ್. ಮಲ್ಗೆ ಹೂ ಬರ್ಬೇಕು. ಅವ್ರಿಗೆ ಇನ್ನೊಂದು ಮದ್ವೆ ಮಾಡ್ಬೇಕಂತೆ. ಹಂಗ ಅನ್ಬಾರ್ದು. ವರ್ಷ ದಿವಸ ಹಳೆ ಬ್ಯಾಲೆನ್ಸ್ ಬಿಟ್ಬಿಡಿ. ಅದಕ್ಕೆ ನಾನು ಹಳೇದನ್ನ ಬಿಟ್ಬಿಟ್ಟು ಹೊಸ ಬ್ಯಾಲೆನ್ಸ್ ಮಾತಾಡೋಣ. ಹೊಸ ಬ್ಯಾಲೆನ್ಸ್ ಅಲ್ಲಿ ಅವೆಲ್ಲ ಹೇಳ್ಬಾರ್ದು, ಹೇಳ್ಬೇಕು. ಅದೇನೆ ಹಳೇದನ್ನ ಬಿಟ್ಬಿಟ್ಟು ಹೊಸದನ್ನ ಮಾತಾಡೋಣ ಅಂತ. ಹೊಸದ್ ಮಾತಾಡಿ. ಇನ್ನು ಮಾಮೂಲಿಯಾಗಪ್ಪು ಯಾವಾಗಲೂ ಕೂಡ ಹಿಂಗೆ ಮಾತಾಡೋದವರು ತಮಾಷೆಯಾಗಿ. ಹಾಗೆ ಕೆಲವೊಬ್ಬರು ಕಮೆಂಟಲ್ಲಿ ಕೇಳ್ತಾ ಇರ್ತೀರಾ ನಮ್ಮಮ್ಮ ಅಪ್ಪುಗೆ ಸ್ವಂತ ಅಕ್ಕನ ಅಂತ ಹೇಳ್ಬಿಟ್ಟು. ಇಲ್ಲ, ಅವರು ಕರೆಯೋದೇ ಹಂಗೆ ಅಕ್ಕ ಅಂತ. ಮದುವೆಗೆ ಮುಂಚೆಯಿಂದನೂ ಕೂಡ ಹಂಗೆ ಕರೆಯೋದು ಅವರು. ಅದೇ ರೂಢಿ ಆಗಿಬಿಟ್ಟಿದೆ ಅಷ್ಟೇ. ಅಮ್ಮನ್ನೇ ಅಂತ ಅಲ್ಲ, ಅವ್ರು ಎಲ್ಲರನ್ನೂ ಹಂಗೆ ಕರೀತಾರೆ. ಅಕ್ಕ ಅಂದರೆ ಸ್ವಲ್ಪ ವಯಸ್ಸು ದೊಡ್ಡದಿರುತ್ತಲ್ವ ಅಪ್ಪುಗಿಂತ, ಅವ್ರನ್ನೆಲ್ಲರನ್ನೂ ಕೂಡ ಅವರು ಅಕ್ಕ ಅಂತಲೇ ಕರೀತಾರೆ ಅಷ್ಟೇ. ಇನ್ನು ಮಾಮೂಲಿಯಾಗಿ ಅವ್ರು ಯಾವಾಗಲೂ ಕೂಡ ರೇಗಿಸ್ತಾ ಇರ್ತಾರಲ್ವ, ಇವಾಗ ಅಮ್ಮ ಕೂಡ ಒಟ್ಟಿಗೆ ಸೇರ್ಕೊಂಡು ಇಬ್ಬರು ರೇಗಿಸೋದು. ಇನ್ನು ಈ ಕಡೆ ಕಳ್ಸದ ಕಾಯಿನೆಲ್ಲನೂ ಕೂಡ ಇಡ್ತಾ ಇದ್ದೀನಿ. ಕೇಳ್ತಾ ಇದ್ರಿ ಯಾವ ಥರ ಇಡ್ತೀರಾ ನೀವು, ನಿಮ್ಮ ಮನೇಲಿ ಮೊಳಕೆ ಬರುತ್ತಲ್ಲ ಅಂತ ಹೇಳ್ಬಿಟ್ಟು. ಅದನ್ನು ಇಲ್ಲಿ ಶೇರ್ ಮಾಡ್ತೀನಿ ನೋಡಿ. ಏನಿಲ್ಲ, ಮಾಮೂಲಿಯಾಗಿ ಕಳಸದ ಚೊಂಬಿಗೆ ನೀರು ಹಾಕ್ಬಿಟ್ಟು ಅರಿಶಿನ, ಕುಂಕುಮ, ಅಕ್ಷತೆ ಕಾಳು, ಹಾಗೆ ₹1 ಕಾಯಿನ್ ಹಾಕಬೇಕು ಅಂತ ಹೇಳ್ತಾರೆ. ಇಷ್ಟನ್ನು ಕೂಡ ಹಾಕಿ 5 ಎಲೆನ ಇಡ್ತೀನಿ. ಆಮೇಲೆ ಇನ್ನೊಂದು ಏನಂತ ಅಂದರೆ, ಇವಾಗ ಕಾಯಿನ ಹೊಸ್ದಾಗಿ ನಾವು ಕಳಸಕ್ಕೆ ಇಡ್ತಿರ್ತೀವಲ್ವ, ಹಿಂದಿನ ದಿನ ರಾತ್ರಿ ಒಂದು ದೊಡ್ಡ ಪಾತ್ರೆಗೆ ಕಾಯಿ ಮುಳುಗುವಷ್ಟು ನೀರನ್ನ ಹಾಕ್ಬಿಟ್ಟು ಆ ಕಾಯಿನ ನೀರಲ್ಲಿ ಮುಳುಗಿಸಿಟ್ಬಿಡ್ತೀನಿ. ಅದಾದಮೇಲೆ ಬೆಳಗ್ಗೆ ಈ ಥರ ಕಳಸಕ್ಕೆ ಇಡೋವಂಥದ್ದು. ಇನ್ನು ನಾವು ಯಾವಾಗೆಲ್ಲ ಕಳಸದ ಕಾಯಿನ ತೆಗಿತೀವಿ ನೋಡಿ, ಅಂದರೆ ಇವಾಗ ಗುರುವಾರ ರಾತ್ರಿ ತೆಗಿತೀವಿ ಅಂತ ಅಂದ್ಕೊಳ್ಳಿ, ಅವತ್ತಿನ ದಿನದ ರಾತ್ರಿ ಫುಲ್ಲು ನೀರಲ್ಲೇ ಮುಳುಗಿಸಿಟ್ಬಿಟ್ಟು ಮತ್ತೆ ಬೆಳಗ್ಗೆ ಕಳಸಕ್ಕೆ ಇಡೋವಂಥದ್ದು. ಹಿಂಗೆ ಮಾಡ್ಕೊಡೋದು ನಮ್ಮನೆ ಜಾಸ್ತಿ. ಒಂದೊಂದು ಸಲ ಈ
ಥರ ಮಾಡೋದ್ರಿಂದನೂ ಕೂಡ ಮೊಳಕೆ ಬರುತ್ತೆ ಅಂತ ಹೇಳ್ತಾರೆ. ಒಂದೊಂದ್ಸಲ ಏನೋ ಒಳ್ಳೇದಾಗಬೇಕು ಅನ್ನೋಂಗಿದ್ರೆ ಮೊಳಕೆ ಬರುತ್ತೆ ಅಂತ ಹೇಳ್ತಾರೆ. ಗೊತ್ತಿಲ್ಲ, ಒಟ್ಟಿನಲ್ಲಿ ನಾನು ಯಾವಾಗಲೂ ಕೂಡ ಇದೇ ಥರ ಫಾಲೋ ಮಾಡ್ಕೊಂಡು ಬಂದಿರೋದು. ನಮ್ಮ ಮನೇಲಿ ಪ್ರತಿ ಸಲ ಕೂಡ ಮೊಳಕೆ ಬರ್ತಾನೆ ಇರುತ್ತೆ. ಸುಮಾರು ಒಂದು 3-4 ವರ್ಷ ಆಯಿತು ಅಂತ ಅನ್ಕೋತೀನಿ. ಅದಕ್ಕಿಂತ ಮುಂಚೆ ಯಾವತ್ತೂ ಕೂಡ ಬಂದಿರಲಿಲ್ಲ. ಅದಾದಮೇಲೆ ಪ್ರತಿ ಸಲನೂ ಕೂಡ ಬರ್ತಾನೆ ಇರುತ್ತೆ. ಈ ಸಲ ಏನಾಗುತ್ತೆ ಅಂತೇಳಿ ನೋಡಬೇಕು. ಆಮೇಲೆ ಕಳಸಕ್ಕೆ ಕಾಯಿ ಇಡುವಾಗ ತಳ್ಳಿರೋ ಅಂಥ ಕಾಯಿನೇ ನೋಡಿಡಬೇಕು. ತೀರ ಎಳೆ ಕಾಯಿನೂ ಇಡಬಾರ್ದು, ಹಾಗೆ ತೀರ ಬಲ್ತಿರುತ್ತಲ್ವ, ಬಲ್ತ್ಬಿಟ್ಟು ನೀರೆಲ್ಲ ಹಿಂಗೋಗ್ಬಿಟ್ಟಿರುತ್ತೆ, ಆ ಕಾಯಿನೂ ಇಡಬಾರ್ದು ಅಂತ ಹೇಳ್ತಾರೆ. ನಾನು ಯಾವಾಗಲೂ ಕೂಡ ತಳ್ಳಂಥದ್ದೇನೇ ಇಡ್ತೀನಿ. ಎಳೆಕಾಯಿ ಇಟ್ಟಾಗ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಕೊಳ್ತೋಗ್ಬಿಡುತ್ತೆ. ಆ ಥರ ಎಲ್ಲ ಆದಾಗ ಮನಸ್ಸಿಗೂ ಏನೋ ಒಂಥರ ಭಯ ಆಗ್ತಿರುತ್ತಲ್ವ, ಅದಕ್ಕೆ ಕಾಯಿನ ನೋಡಿಕೊಂಡು ಹುಷಾರಾಗಿಡಬೇಕು. ಇನ್ನು ಮಾಮೂಲಿಯಾಗಿ ಅರಿಶಿನ ಕುಂಕುಮ ಇಟ್ಬಿಟ್ಟು ಬಳೆಗಳನ್ನ ಇಟ್ಟು ಗೆಜ್ಜೆ ವಸ್ತ್ರ ಮತ್ತು ಅರಿಶಿನದ ಕೊಂಬನ್ನ ಕಟ್ತೀನಿ. ಇನ್ನು ಅಕ್ಕಿಗೆ ಓಂ ಅಂತ ಹೇಳಿ ಬರೆದು ಅದ್ರ ಮೇಲೆ ₹1 ಕಾಯಿನ್ನ ಇಟ್ಟು ಅದ್ರ ಮೇಲೆ ಕಳಸನ ಇಟ್ಟು ಇಡ್ತೀನಿ. ಇಷ್ಟೇ ನಾನು ಯಾವಾಗಲೂ ಮಾಡೋ ಅಂಥದ್ದು. ಇನ್ನು ಒಂದು ಸಲ ಕಳಸನ ಇಟ್ಟ ಮೇಲೆ ಕದಲಿಸ್ಬಾರ್ದು ಅಂತ ಹೇಳ್ತಾರೆ. ಅಂದರೆ ಪೂಜೆ ಮುಗಿಯೋವರೆಗೂ ಕದಲಿಸ್ಬಾರ್ದು, ನೆಕ್ಸ್ಟ್ ಟೈಮ್ ಕಳಸನ ತೆಗಿಯೋವರೆಗೂ ಕದಲಿಸ್ಬಾರ್ದು ಅಂತೇಳಿ. ಹಾಗಾಗಿ ಇಡುವಾಗ ನೋಡಿಕೊಂಡು ಒಂದೇ ಸಲ ನೀಟಾಗಿ ಇಟ್ಬಿಡ್ತೀನಿ. ಹಾಗೆ ಕಳಸದ ಕಾಯಿನ ನಾನು ವಾರ ಬದಲಾಯಿಸ್ಲಿಕ್ಕೇನು ಹೋಗಲ್ಲ. ಹುಣ್ಣಿಮೆ ಹಿಂದಿನ ದಿನ ಇಲ್ಲ ಅಮಾವಾಸ್ಯೆ ಹಿಂದಿನ ದಿನ ಮಾತ್ರ ನಾನು ಬದಲಾಯಿಸೋದು. ಈ ಮಧ್ಯೆ ಏನಾದ್ರೂ ಕಾಯಿ ಮೊಳಕೆ ಬಂದಿದ್ದರೆ ಆವಾಗ ಕಾಯಿನ ಬದಲಾಯಿಸ್ಲಿಕ್ಕೆ ಹೋಗಲ್ಲ, ಅದನ್ನೇ ಪೂಜೆ ಮಾಡ್ಕೊಂಡು ಹೋಗ್ತೀನಿ. ನನ್ನ ಮಗಿಗೀಗ ನೈಟಿ ಅಂದರೆ ತುಂಬ ಇಷ್ಟ. ನೀನು ಇನ್ಮೇಲೆ ನೈಟಿ ಹಾಕೊಂಡೇ ಎತ್ಕೋಬೇಕು ಮಗನ, ಅವಾಗ ಖುಷಿಯಾಗಿರ್ತದೆ. ನೈಟಿ ಇಷ್ಟನಾ ನಿಮಗೆ? ಅಜ್ಜಿ ಯಾವಾಗಲೂ ನೈಟಿ ಹಾಕೊಂಡಿರ್ತದಲ್ಲ ಅದಕ್ಕೆ ಅಲ್ಲ ಮಗನೇ. ಇವಾಗ ಹಸು ಇಷ್ಟ ಹಸು ನೋಡ್ತಾವ್ರೆ. ನಿದ್ದೆ ಎಲ್ಲ ಆಯ್ತಾ? ಆಯ್ತು. ಟೊಮಟೊ ಅಪ್ಪ ನನ್ನ ಕೂದಲೆಲ್ಲ ಹೋಯ್ತು ನನ್ನ ಕೂದಲೆಲ್ಲ. ಇನ್ನು ನೋಡಿ ಬಳೆ ಕೂದಲು ಏನು ಹಾಕಂಗಿಲ್ಲ, ಎಲ್ಲ ಕಿತ್ ಬಿಸಾಕ್ತಾರೆ. ಜಾಣಿ ಮಗ ನೀನು. ಹೌದು, ಜಾಣಿ ಮಗ. ಇನ್ನ ಸ್ನಾನ ಮಾಡಿಲ್ಲ, ನಡೀರಿ ಸ್ನಾನ ಮಾಡೋಣ. ಇನ್ನು ದೇವ್ರ ಮನೇಲಿ ಹೂವು ಎಲ್ಲನೂ ಹಾಕಿ ಅಲಂಕಾರ ಎಲ್ಲ ಮುಗಿಸ್ಬಿಟ್ಟು ನಾನು ಅಮ್ಮ ಜಾಣಕ್ಕೆ ಸ್ನಾನ ಮಾಡಿಸ್ಲಿಕ್ಕೆ ಅಂತೇಳಿ ಹೋದ್ವಿ. ಆಮೇಲೆ ಅಪ್ಪು ಈ ಕಡೆ ಡೆಕೋರೇಷನ್ ಮಾಡಲಿಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ತಾ ಇದ್ದಾರೆ. ಅವರಿದ್ರಲ್ಲ ಮನೇಲಿ, ಹಾಗಾಗಿ ಈ ಕೆಲಸ ಎಲ್ಲನೂ ಕೂಡ ಅವ್ರು ಮಾಡಿಕೊಡ್ತಾರೆ. ಜಾಣದು ಸ್ನಾನ ಆಯ್ತು ನೋಡಿ, ಇವತ್ತು ನಿದ್ದೆ ಮಾಡಿದ್ಮೇಲೆ ಸ್ನಾನ ಮಾಡ್ಕೊಂಡ್ರು. ಜಾಣಿ ಬಂಗಾರಿ ಏನ್ ಇಷ್ಟೊಂದು ಡೀಸೆಂಟ್ ಆಗಿ ಕಾಣಿಸ್ತಾ ಇದೀಯಾ? ಸ್ಕೂಲ್ಗೆ ಹೋಯ್ತೀಯಾ? ಸ್ಕೂಲ್ಗೆ ಹೋಯ್ತೀಯಪ್ಪ? ಏಯ್ ಜಾಣಿ, ಅಲ್ಲಿ ದಾಡು ಮಗ್ನೆ ಸುಳ್ಳು ಐತೆ ಮಗ್ನೆ. ಹ್ಯಾಪಿ ಸಂಕ್ರಾಂತಿ ಹೇಳಿ ಮಗ್ನೆ ಎಲ್ರಿಗೂ. ಹ್ಯಾಪಿ ಸಂಕ್ರಾಂತಿ. ಜಾಣದು ಫಸ್ಟ್ ಸಂಕ್ರಾಂತಿ ಇದು, ಹಂಗಾಗಿ ನಮ್ಗೊಂಥರ ಸ್ಪೆಷಲ್ ಆಯ್ತಾ. ಈ ವರ್ಷ ಬರೋ ಹಬ್ಬ ಎಲ್ಲಾನು ಒಂಥರ ಸ್ಪೆಷಲ್, ಯಾಕಂದ್ರೆ ಜಾಣಗೆ ಮೊದಲನೇ ಹಬ್ಬಗಳಲ್ವಾ, ಹಂಗಾಗಿ ನಮ್ಗೂ ಒಂಥರ ಸ್ಪೆಷಲ್ ಹಬ್ಬ. ಹಾಗಾಗಿ ಈ ಸಲ ಅಪ್ಪು ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಅರ್ಧ ಮಾಡಿದಾರಂತ ಅನ್ಸುತ್ತೆ. ಇನ್ನೊಂದು ಸ್ವಲ್ಪ ಇವಾಗ ನಾನು ಹೋಗಿ ಹೆಲ್ಪ್ ಮಾಡಬೇಕು. ಸಂಜೆಗೆ ನನ್ನ ಜೊತೆ ಬರ್ತೀರಾ? ನನ್ನ ಜೊತೆ ಗಾಳಿಪಟ ಆರ್ಸಕ್ಕೆ? ಹೌದು, ನಿನ್ನೂ ಬಾಲಕ್ ಕಟ್ಬಿಟ್ಟು ಹಾಕ್ಬಿಡ್ತೀನಿ ಜಾಣಿ. ಜಾಣ ಆರಿಸ್ಬಿಡ್ತಾರಂತೆ, ಡಾಡು ಆರಿಸ್ಬಿಡ್ತಾರಂತೆ ಮಗ್ನೆ. ಅಲ್ಲಿ ಡಾಡು ನೋಡಿ, ಡಾಡುನ ಓನೆ. ಅಯ್ಯೋ, ಸಂಜೆಗೆ ಬೇರೆ ಡ್ರೆಸ್ ಹಾಕ್ತೀನಿ, ಇವಾಗ ಈ ಡ್ರೆಸ್ ಹಾಕಿದೀನಿ. ಇದಾದ್ರೆ ಸಾಫ್ಟ್ ಆಗಿರುತ್ತೆ ಆಯ್ತಾ, ಇರಿಟೇಷನ್ ಆಗಲ್ಲ ಅಂತ. ಯಾರಪ್ಪ ತಲೆ ಬಾಚಿದ್ದು? ಮಮ್ಮಿ. ಅಜ್ಜಿನಾ ಮಮ್ಮಿನಾ? ಮಮ್ಮಿ. ಅಜ್ಜಿನಾ ಮಮ್ಮಿನಾ? ಯಾರು ತಲೆ ಬಾಚಿದ್ದು? ಆಮೇಲೆ ಕೆಲವೊಬ್ರು ಕೇಳ್ತಿದ್ರಿ ನೀವು ಕೂಂಬ್ ಮಾಡ್ತೀರಾ ಶಿಲ್ಪ ಅಂತ. ನೋಡಿ ಈ ತರ ಬರುತ್ತೆ ಸಾಫ್ಟ್ ಆಗಿರೋ ಕೂಂಬು. ಎಮ್ಮೆತಿಕ ಬ್ರಷ್ ಅದೇ ತಾನೇ ಅದು. ಆಯ್ತು, ಹಂಗೆ ಅನ್ಕೊಳ್ಳಿ. ಈ ಸಾಫ್ಟ್ ಆಗಿರೋ ಈ ತರ ಕೂಂಬಿಂದ ಬಾಚ್ಬೋದು, ಏನಾಗಲ್ಲ. ಆದ್ರೆ ಇಲ್ಲಿ ಸ್ವಲ್ಪ ಹುಷಾರಾಗಿ ಬಾಚ್ಬೇಕು, ಯಾಕಂದ್ರೆ ಇಲ್ಲಿ ಸ್ವಲ್ಪ ತಲೆ ಸಾಫ್ಟ್ ಆಗಿರುತ್ತಲ್ವಾ, ಹಂಗಾಗಲ್ಲ. ಒಂಚೂರು ನೋಡ್ಕೊಂಡು ಬಾಚ್ಬೇಕು ಅಷ್ಟೇ. ಅದ್ರಲ್ಲಿ ನಾನು ಬಾಚಿ ಸ್ಮೂತ್ ಐತೆ ಬಿಡು. ಅದೇಂತ ಇದೇನ್ ಗೊತ್ತಾ, ಮಾಮೂಲಿ ನಾವು ಹೆಂಗಿಡೋದು ಬ್ರಷ್ ಮಾಡ್ತೀವಿ ಗೊತ್ತಾ, ಅದಕ್ಕಿಂತ ಸ್ಮೂತ್ ಇರುತ್ತೆ. ಅದಕ್ಕಿಂತ ಸ್ಮೂತ್, ಏನ್ ತೊಂದ್ರೆ ಆಗಲ್ಲ. ಈ ಮೇಕಪ್ ಬ್ರಷ್ ತರ. ಹೌದು, ಆ ತರನೇ ಅನ್ಕೊಳ್ಳಿ. ಹೆಂಗ್ ಕಾಣಿಸ್ತಾ ಇದಾರೆ ಜಾಣು? ಏ ಜಾಣಿ, ನೋಡಿ ಮಗ್ನೆ, ಇದು ನ್ಯೂ ಇಯರ್ ತಗೊಂಡ್ ಬಂದಿದ್ ಡ್ರೆಸ್ ಇದು.
ಅವನಿಗೆ ತೊಟ್ಲಲ್ಲಿ ಹೋಗ್ಬೇಕೇನೋ, ಅದಕ್ಕೆ ಅಲ್ಲೇ ಅಲ್ಲಿ ನಾನು ವೇಲ್ ಹಾಕಿದ್ದೀನಿ, ಅದ್ ಕಲರ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಹಂಗಾಗಿ ಅಲ್ಲಿ ಹೋಗ್ಬೇಕು. ಇನ್ನ ಇವತ್ತು ಸುಮಾರು ಕೆಲಸ ಇದೆ. ಹಬ್ಬದ ಅಡ್ಗೆ ಮಾಡ್ಬೇಕು, ಡೆಕೋರೇಷನ್ ಮಾಡ್ಬೇಕು, ಈ ಮಧ್ಯೆ ಜಾಣ ನಡೆಸ್ಬೇಕು ನೋಡಿ, ಹಿಡಿಯಕ್ಕೆ ಆಗಲ್ಲ. ಇನ್ನು ಈಗ ಎದ್ದವನಲ್ಲ, ಈಗ ಕೆಲಸ ಕೊಡ್ತಾನೆ ಚೆನ್ನಾಗಿ. ಈಗ ಅವ್ರ ಅಮ್ಮಮ್ಮನ ಕೆಲಸ, ನಾವ್ ಈ ಕೆಲಸ, ಅವ್ರ ಅಮ್ಮಮ್ಮಂದು ಇವ್ರನ್ನ ಹಿಡಿಯೋ ಕೆಲಸ. ಬಾರ ಗಾಳಿಪಟ ತಾಂಬ್ರನ ಜಾಣಿ. ಹೋಗಿ. ಮುಂದಿನ ವರ್ಷ ನಿಜವಾಗ್ಲೂ ಅಪ್ಪ ಮಗ ಇಬ್ರು ಹೋಗ್ತಾರಂತ ಅನ್ಸುತ್ತೆ ಗಾಳಿಪಟ ತಗೊಂಡ್ ಬರ್ಲಿಕ್ಕೆ. ನಡೀರಿ, ಇವಾಗ ನಾವು ಡೆಕೋರೇಷನ್ ಮಾಡ್ತೀವಿ, ನೀವು ಅಮ್ಮನ ಹತ್ರ ಇಲ್ಲಿ ನಡೀರಿ. ಅಯ್ಯೋ ಬಟ್ಟೆ ಇಷ್ಟ ಆಗಿದೆ ಅಪ್ಪು. ಇಲ್ಲಿ ಸಾಕ್ಸು, ಅಗಿಬೇಕೀಗ ಸಾಕ್ಸ್ ಎತ್ಕೊಂಡು. ತಿಂತೀರ ಮಗ್ನೆ? ಟೇಸ್ಟಿನಾ? ಅವನೇ ಎತ್ಕತಾನೆ, ಕಾಲ್ ಎತ್ಕೊಂಡು ಬಾಳ್ಗಡೆ ಇಟ್ಕೋತಾರೆ. ಇವಾಗ ದಿನೇ ಒಂದೊಂದೇ ಕಲಿತಾ ಇದಾರೆ. ಎಲ್ಲ ಅವಾಗ ಕಮೆಂಟ್ ಮಾಡೋರಲ್ಲ, ನೀವ್ ಯಾಕೆ ಮಾತಾಡುವಾಗ ನಗ್ತಾನೆ ಇರ್ತೀರಾ ಅಂತ. ಈಗ ಅದಕ್ಕೆ ಇವನು ಅವಳದೇ ಇಲ್ವಲ್ಲ ಜಾಸ್ತಿ, ಬರೇ ನಗದೆ ಇಲ್ಲ, ಬರೀ ನಗು, ಏನ್ ಮಾತಾಡ್ಸಿದ್ರು ನಗು. ಯಾರು ಎತ್ಕೊಂಡ್ಲಿಲ್ಲ ಅಂದಾಗ ಹೇಳ್ತಾನೆ. ಹೌದು, ಸುಮ್ನೆ ಒಂಟಿಯಾಗಿದ್ದಾಗ ಲೋನ್ಲಿ ಫೀಲ್ ಮಾಡಲ್ಲ ಅವನು. ಇವ್ರು ಹಂಗೆ ಹೇಳ್ತಾ ಇರ್ತಾರೆ, ನೀನ್ ಜಾಸ್ತಿ ನಗ್ತಿಯಲ್ಲಮ್ಮ, ಅದಕ್ಕೆ ನಿನ್ ಮಗನು ನಗೋದು ಅಂತ. ನಗ್ನಗ್ತಾನೆ ಇರ್ಬೇಕು ಯಾವಾಗ್ಲೂ. ಯಾವಾಗ್ಲೂ ಸಪ್ಪೆ ಮುರಿ ಹಾಕೊಂಡಿದ್ರೆ ಏನ್ ಚೆನ್ನಾಗಿರುತ್ತಲ್ವಾ? ಹೌದಾ ಮಗ್ನೆ? ಓಡಾಡು. ಏಯ್ ಜಾಣಿ ಬಾ. ಇವ್ರು ಏನಕ್ಕೋ ಗೊತ್ತಿಲ್ಲ, ನಾನ್ ಜಾಣು ಅಂತ ಕರೆಯೋದು ಆಯ್ತಾ, ಇವ್ರು ಜಾಣಿ ಜಾಣಿ ಅಂತ ಕರೀತಾರೆ. ಆಮೇಲೆ ಜಾಣಿ ಮಗ ಅಂತಾರೆ. ಏನಂಗಂದ್ರೆ ಅಂತ ನೀನು ಜಾಣಿ, ನಿನ್ ಮಗ ಜಾಣಿ ಮಗ ಅಂತ. ನಾನ್ ಜಾಣಿ ಅಂತೆ, ಇವ್ರು ನನ್ ಮಗ ಜಾಣಿ ಮಗ ಅಂತೆ. ಆಮೇಲೆ ಕೇಳ್ತಿರಲ್ಲ ಜಾನುನ ಅಥವಾ ಜಾಣುನ ಅಂತ. ಜಾಣು ನೂ ಅಲ್ಲ, ಜಾಣ ಅಂತೀವಲ್ಲ, ಅದು ಜಾಣು ಅಂತ ಕರಿತೀನಿ ನಾನು ಅಷ್ಟೇ. ನಿಂಗ್ ಜಾಣು ಅನ್ನಕ್ ಇಷ್ಟ, ನಂಗೆ ಜಾಣಿ ಮಗ ಅನ್ನಕ್ ಇಷ್ಟ ಆಗ್ತದೆ. ಏ ಜಾಣಿ ಜಾಣಿ, ಆಟ ಆಡಿ ಉಳ್ಳಾಕ್ತೀನಿ ಬನ್ನಿ, ಅಲ್ಲಿ ಮ್ಯಾಟ್ ಹಾಕ್ಬಿಟ್ಟು. ಅಮ್ಮ ಸ್ವಲ್ಪ ಬೇಗ ಅಡುಗೆನೆಲ್ಲ ರೆಡಿ ಮಾಡಿಬಿಡೋಣ ಅಂತೇಳಿ ಮಾಡ್ತಾ ಇದ್ರ. ಹಾಗಾಗಿ ಜಾಣನ್ ಕೆಳಗಡೆ ಮಲಗಿಸ್ಬಿಟ್ಟು ನಾವು ಡೆಕೋರೇಷನ್ ಮಾಡೋಣ ಅಂತೇಳಿ ನೋಡಿದ್ರೆ ಒಂದು 5 ನಿಮಿಷ ಕೂಡ ಕೆಳಗಡೆ ನಿಲ್ಲಿಲ್ಲ. ಆಮೇಲೆ ಅಮ್ಮನೇ ಬಂದು ಎತ್ಕೊಂಡು ಹೊರಗಡೆ ಕುತ್ಕೊಂಡ್ರು. ಜಾಣಿ ನಿಂಗೆ ಗಾಳಿಪಟ, ನಂದು ಹಳೆ ಐಟಮ್ಗಳೆಲ್ಲ ತೆಗಿತೀನಿ ಇವತ್ತು, ನೋಡಿ ಖುಷಿ ಆಗ್ಬಿಡು ಆಯ್ತಾ. ಅಯ್ಯೋ, ಯಾವ್ದು ಇಷ್ಟ ಮಗ್ನೆ ನಿಂಗೆ? ಎಲ್ಲೋ ಕಲರ್ ಇಷ್ಟನಾ? ಎಲ್ಲ ಇಷ್ಟ ಡಾಡು, ಕಿತ್ತು ಬಿಸಾಕ್ತೀನಿ. ಕೊಡು. ಬಟ್ಟೆ ಕಣೋದು, ಪೇಪರ್ ಪಟ ಅರ್ಧೋಯ್ತದೆ. ಆಮೇಲೆ ಇದೊಂದ, ಆಮೇಲೆ ಇನ್ನ ಒಂದು. ಚೆನ್ನಾಯ್ತಾ ಮಗ್ನೆ? ಕೊಟ್ರೆ ಅರ್ಧಾಕ್ಬಿಡ್ತಾರೆ ಅಪ್ಪು. ವಾವ್, ಚೆನ್ನಾಗೈತಿ. ವಾವ್. ಅಪ್ಪುಗೆ ಗಾಳಿಪಟ ಆರಿಸೋದು ಅಂದರೆ ತುಂಬಾ ಇಷ್ಟ. ಅವ್ರು ಪ್ರತಿ ವರ್ಷವೂ ಕೂಡ ಆರಿಸ್ತಾರೆ ಹಬ್ಬ ಬಂತು ಅಂತ ಅಂದರೆ. ಇನ್ನು ಲಾಸ್ಟ್ ಇಯರು ನೀವು ನೋಡಿರ್ಬೋದು, ಹಬ್ಬ ಎಲ್ಲ ಮಧ್ಯಾಹ್ನದಷ್ಟರಲ್ಲಿ ಮುಗಿಸ್ಬಿಟ್ಟು ಮಧ್ಯಾಹ್ನದ ಮೇಲೆ ಗಾಳಿಪಟ ಆರಿಸ್ಲಿಕ್ಕೆ ಟೆರೆಸ್ ಮೇಲೆ ಹೋಗ್ಬಿಟ್ಟಿದ್ವಿ. ಇನ್ನು ಈ ಸಲ ಇವರು ಡೆಕೋರೇಷನ್ ಮಾಡಲಿಕ್ಕೆ ಪಂಚೆ ಹಾಕಿದ್ರಲ್ವ, ಅದ್ರ ಮೇಲ್ಗಡೆ ಗಾಳಿಪಟನೇ ಇಡೋಣ, ಚೆನ್ನಾಗಿ ಕಾಣಿಸುತ್ತೆ, ಅದರಿಂದನೇ ಡೆಕೋರ್ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದಾರೆ. ಸಂಕ್ರಾಂತಿ ಹಬ್ಬ ಬಂತು ಅಂತಂದರೆ ಸಾಮಾನ್ಯವಾಗಿ ಎಲ್ಲ ಮಕ್ಕಳು ಆಮೇಲೆ ಊರ ಕಡೆ ದೊಡ್ಡವರು ಕೂಡ ಸೇರಿ ಪಟ ಹಾರಿಸ್ತಾರೆ. ಅದೊಂಥರ ಖುಷಿ, ಚೆನ್ನಾಗಿರುತ್ತೆ. ಅದಕ್ಕೆ ಅಪ್ಪು ನೆನಪಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಈ ಥರ ರೆಡಿ ಮಾಡ್ತಾ ಇದ್ದಾರೆ. ಮಾಮೂಲಿ ಕಲರ್ ಪೇಪರ್ನೆಲ್ಲ ತೊಗೊಂಡು ಬಂದುಬಿಟ್ಟು ಅದನ್ನು ಪಟದ ಥರ ರೆಡಿ ಮಾಡಿ ಈ ಥರ ಬ್ಯಾಕ್ಗ್ರೌಂಡ್ಗೆ ಹಾಕ್ಕೊಟ್ರು. ಏನು ಗೊತ್ತಾ, ಈ ಥರ ಕಲರ್ ಮಾಡಿದ್ರಲ್ವಾ, ನೋಡಲಿಕ್ಕೆ ಏನೋ ಒಂಥರ ನನಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ನಿಸ್ತಿತ್ತು. ಕಣ್ಣೊಂದು ಮಾಡಬೇಕು ಅಂತ ಅನ್ನಿಸ್ತು ಅಷ್ಟೇ. ನಾನು ಸರ್ಕಲ್ ಥರ ಪೆನ್ಸಿಲಲ್ಲೇ ಮಾರ್ಕ್ ಮಾಡಪ್ಪು ಅಂತ ಹೇಳಿದೆ. ಆಮೇಲೆ ಬೇಡ, ಚೆನ್ನಾಗಿರಲ್ಲ, ಹಿಂಗೆ ಇರಲಿ ಸಾಕು ಅಂತೇಳಿ ಇಷ್ಟು ರೆಡಿ ಮಾಡಿದ್ರು. ಇಷ್ಟು ಮಾಡೋ ಅಷ್ಟರಲ್ಲೇ ಸುಮಾರು ಒಂದು 2 ಅವರ್ ಆಯಿತು. ಅದಾದಮೇಲೆ ಕಬ್ಬನ್ನ ತೊಗೊಂಡು ಬಂದಿದ್ವಲ್ವ, ಅದು ಸ್ವಲ್ಪ ದೊಡ್ಡದಾಯಿತು ಅಂತ ನನಗೆ ಅನ್ನಿಸ್ತಿತ್ತು. ಅದಕ್ಕೆ ಅಪ್ಪು ಇನ್ನೊಂದು ಸಲ ಅದನ್ನು ಕಟ್ ಮಾಡಿ ರೆಡಿ ಮಾಡ್ತಾ ಇದ್ದಾರೆ. ಆಮೇಲೆ ಗರಿ ಎಲ್ಲನೂ ಕೂಡ ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತಾ ಇತ್ತಾ, ಹಿಂಗಾದ್ರೂ ಮಾಡಿ ಇದನ್ನು ಸರಿ ಮಾಡಿಕೊಡಪ್ಪು ಅಂತ ಕೇಳೋದಕ್ಕೆ ಅವರು ಸರಿ ಇರು ಮಾಡ್ತೀನೇನೋ ಒಂದು ಅಂತೇಳಿ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಸರಿ ಹೋಯ್ತಪ್ಪ, ಕೈ ತೆಗಿ. ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ, ಈಗ ಚಿಗುರು ಇರೋ ಥರ ಕಾಣಿಸ್ತಾ ಇದೆ ಇದು.
ಜಾಸ್ತಿ ಒಣಗಿಲ್ಲ ಅಲ್ವಾ ಕಬ್ಬು? ಇಲ್ಲ ಸೀದೆ ಇನ್ನ ಇಲ್ಲಿ ಒಳಗಡೆ ಎಲ್ಲ ಚಿಗ್ರಿ ಇನ್ನ ಚೆನ್ನಾಗಿದೆ. ಕಬ್ಬು ಗೆಣಸು ಎಲ್ಲ ತೋಡ್ಬಿಟ್ಟಿರ್ತಾರೆ ಇವತ್ತು. ಎಳೆದು ಎಲ್ಲ ಭೂಮಿ ಒಳಗಡೆ ಇಷ್ಟಿದಪ್ಪ ಅವರೆಕಾಯಿ ಬಿಟ್ಟಿರಲ್ಲ ಗಿಡದಲ್ಲಿ, ಭೂಮಿನೆಲ್ಲ ಈ ಇದು ಮಾಡ್ತಾರಲ್ಲ ಏನು ಗಣಿಗಾರಿಕೆ ಮಾಡ್ದಂಗ್ ಮಾಡ್ಬಿಟ್ಟಿರ್ತಾರೆ ನೆನ್ನೆ ಮನೆ ಎಲ್ಲ. ಮಾರ್ಲಿಕ್ಕೆ ಇದೊಂದು ಸೀಸನ್, ಒಳ್ಳೆ ರೇಟ್ ಸಿಗುತ್ತೆ. ರೇಟ್ ಅದೇ ರೇಟ್ ಇರ್ತದೆ, ಎಲ್ಲ ಒಂದ್ಸಲ ಸೇಲ್ ಮಾಡ್ಬಿಡ್ತಾರೆ, ಸೋಲ್ಡ್ ಔಟ್. ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು. ಇಷ್ಟು ಕೆಲಸ ಆಯಿತು. ಟೈಮ್ ಎಷ್ಟು ಇವಾಗ? 2:30. ಕೆಳಗಡೆ ಏನಾರು ಹಾಸ್ಬೇಕಾ? ಏನಿಲ್ಲ ಅಲ್ವಾ? ಹಾಸ್ಬೇಕು. ಗ್ರೀನ್ ಕಲರ್ ಮ್ಯಾಟ್ ಇದೆಯಲ್ಲ ಒಂದು, ಅದನ್ನು ಹಾಸಿದ್ರೆ ಚೆನ್ನಾಗಿರುತ್ತೆ. ಇನ್ನು ಅಷ್ಟರಲ್ಲಮ್ಮ ಶಾವಿಗೆ ಮಾಡಲಿಕ್ಕೆ ಮುದ್ದೆನೆಲ್ಲ ರೆಡಿ ಮಾಡಿದ್ರು. ಅದು ಸ್ವಲ್ಪ ಬಿಸಿ ಬಿಸಿ ಇರುವಾಗ್ಲೇ ಶಾವಿಗೆ ಒತ್ಬಿಡ್ಬೇಕು. ಹಾಗಾಗಿ ನಾನು ಅಡುಗೆ ಮನೆಗೆ ಬಂದೆ. ಏನು ರಾಗಿ ಶಾವಿಗೆ ಬೇರೆ ಮಾಡಿದ್ದೀರಾ ಈ ಸಲ? ರಾಗಿ ಶಾವಿಗೆ ತಿನ್ಬೇಕಂತ ಅವೊಂದು ಸ್ವಲ್ಪ ಇವೊಂದು ಸ್ವಲ್ಪ. ಅವತ್ತು ಬರೀ ಅಕ್ಕಿ ಶಾವಿಗೆ ಮಾಡಿದ್ದು, ರಾಗಿ ಶಾವಿಗೆ ಮಾಡಿರಲಿಲ್ಲ. ಈ ಹಬ್ಬಕ್ಕೆ ರಾಗಿ ಶಾವಿಗೆ ಮಾಡಬೇಕು ಅಂದರೆ ಹೊಸರಾಗಿ ತೊಳೆದು ಒಣಗಿಸಿ ಶಾವಿಗೆ ಮಾಡಿದ್ರೆ ಬೆಳ್ಳಗೆನೆ ಇರುತ್ತೆ ಅವೇ. ಹೊಸರಾಗಿ ಬರ್ತಾವಲ್ಲ ಅವತ್ತು ಮಿಲ್ ಮಾಡಿಸಿ ಅದನ್ನೇ ಮಾಡೋದು ಎಲ್ಲ ಹಬ್ಬ ಮಾಡೋರೆಲ್ಲ. ಇವಾಗ ನಮ್ಮನೆ ಹೊಸ ರಾಗಿ ಹಿಟ್ಟಿಲ್ಲ, ಏನಿಲ್ಲ, ಹಳೆ ರಾಗಿ ಹಿಟ್ಟಿದ್ದೀನಿ. ಅಕ್ಕಿ ಶಾವಿಗೆಗಿಂತ ರಾಗಿ ಶಾವಿಗೆ ಸ್ವಲ್ಪ ಬೇಗನೆ ಆಗುತ್ತೆ, ಅಂದರೆ ಮಾಡ್ಲಿಕ್ಕೆ ಸ್ವಲ್ಪ ಈಸಿ. ಹಳ್ಳಿ ಕಡೆ ಎಲ್ಲ ಏನು ಮಾಡ್ತಾರಂತೆ ಅಂದರೆ ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ಊಟ ಅಂತಂದರೆ ಈ ರಾಗಿ ಶಾವಿಗೆ ಮತ್ತು ಅಕ್ಕಿ ಶಾವಿಗೆ ಮಾಡಿ ಅದರೊಟ್ಟಿಗೆ ಚಿಲ್ಕವರೆ ಸಾಂಬಾರು ಮಾಡಿಕೊಂಡು, ಆಮೇಲೆ ಕಾಯಿ ಹಾಲು, ಆಮೇಲೆ ಎಳ್ಳಿನ ಪುಡಿ, ಹಾಗೆ ಕಡಲೆ ಹಿಟ್ಟಿನ ಪುಡಿ, ಇದನ್ನೆಲ್ಲ ಮಾಡಿಕೊಂಡು ಊಟ ಮಾಡೋದು. ಒಂದೊಂದು ಹಬ್ಬಕ್ಕೆ ಒಂದೊಂದು ವಿಶೇಷವಾದ ಅಡುಗೆ ಇರುತ್ತಲ್ವ, ಹಳ್ಳಿ ಕಡೆ ಇದು ವಿಶೇಷ. ಹಾಗಾಗಿ ಇವತ್ತು ನಮ್ಮ ಮನೇಲಿ ಅಕ್ಕಿ ಶಾವಿಗೆ ಮತ್ತು ರಾಗಿ ಶಾವಿಗೆ ಎರಡೂ. ಅದಲ್ಲದೆ ನನಗೆ ಲಾಸ್ಟ್ ಟೈಮ್ ಒಂದ್ಸಲ ಅಮ್ಮ ಮಾಡಿಕೊಟ್ಟಾಗ ತುಂಬ ಇಷ್ಟ ಆಗ್ಬಿಟ್ಟಿತ್ತು, ಅದಕ್ಕೆ ಅದನ್ನೇ ಮಾಡಿಸ್ಕೊಳ್ಳೋಣ ಅಂತ. ಕೊಡಿ ಆಯಿತು. ಈ ಕಡೆ ಅಕ್ಕಿ ಶಾವಿಗೆ ಇದೆ, ಇದು ಅಕ್ಕಿ ಶಾವಿಗೆ, ಇದು ರಾಗಿ ಶಾವಿಗೆ. ಇದು ಕಡಲೆ ಹಿಟ್ಟು, ರಾಗಿ ಶಾವಿಗೆ ಒಟ್ಟಿಗೆ ಹಾಕೊಂಡು ತಿನ್ನಲಿಕ್ಕೆ. ಇನ್ನು ಕಡಲೆಕಾಯಿ, ಹಾಗೆ ಚಿಲ್ಕವರೆ ಸಾಂಬಾರು. ಪಪ್ಪುಗೆ ತುಂಬ ಇಷ್ಟವಾದ ಸಾಂಬಾರು ಇದು, ಅದಕ್ಕೆ ಸ್ವಲ್ಪ ಜಾಸ್ತಿ ಅವರೆಕಾಳನ್ನ ಹಾಕಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀವಿ. ಇನ್ನು ಇದು ಕಾಯಿ ಹಾಲು, ಸೂರ್ಯವಂಶ. ಏನ್ ಗೊತ್ತಾ, ಇವರು ಅವತ್ತು ಲಾಸ್ಟ್ ಟೈಮ್ ನಾನು ಗಸಗಸೆ ಪಾಯಸ ಮಾಡಿದ್ದೀನಿ ಶಾವಿಗೆ ಮಾಡಿದಾಗ, ತಟ್ಟೆಗೆ ಹಾಕೊಟ್ರೆ ಸೂರ್ಯಾಂಶದ ಪಾಯಸನೇ ಇವರು ಮಾಡಿರೋದು ಅಂತ ಅಂತಾರೆ. ಒಂದ್ ಕ್ಷಣ ನಂಗೆ ಗಾಬರಿ ಆಗ್ಬಿಡ್ತಾವತ್ತು. ಇವತ್ತು ಹಂಗೆ ಅಂತಾರೆ ನೋಡಿ. ಹಂಗೆ ಐತಲ್ಲ ನೋಡಕ್ಕೆ. ಇಲ್ಲ, ಇದು ಬರೀ ಕಾಯಿ ಹಾಲು ಅಷ್ಟೇ, ಗಸಗಸೆ ಪಾಯಸ ಅಲ್ಲ. ಇನ್ನು ಇದು ಗೆಣಸು, ಹಾಗೆ ಮಾಮೂಲಿ ಅವರೆಕಾಯಿ ಸ್ವಲ್ಪನೇ ಬೇಯಿಸಿರೋದು. ನಮ್ಮ ಮನೇಲಿ ಯಾರೋ ಅವರೆಕಾಯಿ ತಿನ್ನಲ್ಲ, ಇವರೊಬ್ಬರಿಗೆ ಪ್ರೀತಿ ಅದ್ರ ಮೇಲೆ. ಈ ವರ್ಷ ನಮ್ಮ ಮನೇಲಿ ಖಾರ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಇಲ್ಲ, ಅದ್ರ ಬದಲು ರಾಗಿ ಶಾವಿಗೆ ಮತ್ತು ಅಕ್ಕಿ ಶಾವಿಗೆ. ಬಟ್ಲಲ್ಲಿ ಇಟ್ಕೊಂಡು ತಿಂದರೆ ಸಮಾಧಾನ ಆಗಲ್ಲ, ತಿಂದಂಗೆ ಆಗಲ್ಲ. ಅದಕ್ಕೆ ಹೆಂಗೆ ತಟ್ಟೆಗೆ ಸರ್ಕೊಂಡು ತಿನ್ನೋದು? ಹಾಕ್ಬಿಟ್ರೆ ಎಲ್ಲ ನೆನ್ಕತಾವಲ್ಲ. ಕಾಯಲ್ಲಿ ತಿನ್ಬೇಕಪ್ಪು, ಇನ್ನೂ ಚೆನ್ನಾಗಿರುತ್ತೆ. ಕಾಯಲ್ಲ, ಅದಕ್ಕಿಂತ ಇದೇ ಟೇಸ್ಟ್. ಮಸಾಲೆ ನಮ್ಗೆ ಸ್ವೀಟ್ ಏನು ಅಷ್ಟೊಂದು ಇಷ್ಟ ಆಗಲ್ಲ, ಅಂದರೆ ಈ ಥರದ್ರಲ್ಲಿ. ಅಲ್ಲ, ಶಾವಿಗೆನ ಸ್ಪೂನು ಪೋರ್ಕಲ್ಲಿ ತಿಂತಿರೋದು ನೀರು. ಇದು ಶಾವಿಗೆ ಇದು ನೂಡಲ್ಸ್ ಥರ ಐತಲ್ಲಮ್ಮ, ನೀನು ತಿಂದ್ರೆ ಆಹಾ ಚೆನ್ನಾಗಿದೆಯಾ? ಸಾಂಬಾರು ಸಾಂಬಾರು ಮಾಮೂಲಿ ಸೂಪರ್ ಆಗೈತೆ. ಕೈಯಲ್ಲಿ ತಿನ್ಬೇಕು, ಅವಾಗ ಇನ್ನೂ ಚೆನ್ನಾಗಿರುತ್ತೆ. ಹೆಂಗೆ ತಿಂತೀವಿ ಹೇಳು ನಾನು? ಮಾಮೂಲಿ ಕಲಿಸ್ಕೊಂಡು ಅನ್ನ ಆದರೆ ಕಸ್ಕ ತಿನ್ಬೋದು. ಹಾಂ, ಇದು ಕೈಗೆ ಸಿಗಲ್ಲ, ಕಲಿಸ್ದಂಗೆ ಆಗ್ಬಿಡ್ತದೆ. ಇನ್ನಿದು ನೋಡಿ, ಇದು ಇಷ್ಟು ರೆಡಿಯಾಗಿದೆ. ಇನ್ನು ಊಟ ಆಗಿಲ್ಲ ನಂದು, ಇನ್ನು ಪೂಜೆನೂ ಆಗಿಲ್ಲ. ನನಗೆ ಹಾಂ,
ಯಾರು ಕಡಲೆ ಬೀಜ ಹಾಕಿರೋರು? ಅದೇನಾಯ್ತಂದ್ರೆ ಅದು ಏನಂತಾರೆ ಕಾಯಿ ಹಾಲ್ಗೆ ಕಡಲೆ ಬೀಜ ಹಾಕ್ಬೇಕಿತ್ತು. ಅಮ್ಮನ ಹತ್ರ ಸುಳಿಸ್ಕೊಂಡು ಮಾತಾಡ್ಕೊಂಡು ಸಾಂಬಾರ್ ಒಳಗಡೆ ಹಾಕ್ಬಿಟ್ಟೆ, ತೆಕ್ಕೊಂಡೆ. ಕಂಪ್ಲೇಂಟ್ ಹೇಳೋ ಅದ್ ಹಂಗೇನೇನೆ ಯಾರು ಜಾಸ್ತಿ ಹುಡುಕ್ತಾರೆ ಅವ್ರಿಗೆ ಏನಾದ್ರು ಒಂದ್ ಸಿಗೋದು. ಹುಡುಕ್ತಾರೆ ಗೊತ್ತಾ, ಅವ್ರಿಗೆ ಜಾಸ್ತಿ ಸಿಗೋದು. ಕರ್ಬೇವು ತಿನ್ನೋಣ ಅದಕ್ಕೆ ಹುಡುಕ್ತೀನಿ. ಕಿರಿಕಿರಿ ಮಾಡೋರ್ಗೆ ಜಾಸ್ತಿ ಈ ತರದ್ದೆಲ್ಲ ಸಿಗೋದು. ಮೊದ್ಲು ಇವ್ರಿಗೆ ಜಾಸ್ತಿ ಕೂದಲು ಸಿಕ್ತಿತ್ತು ಊಟದಲ್ಲಿ, ಅದು ಏನ್ಕೋ ಗೊತ್ತಿಲ್ಲ. ಅವಾಗ ಅಲ್ವಾ ಅಪ್ಪು ಇನ್ನೊಂದು ಮನೇಲಿದ್ವಲ್ಲ ಅವಾಗ ಡೈಲಿ ಹೇಳೋರು. ಇವಾಗ ಹೋಗ್ಬಿಟ್ಟಿದೆ, ಅದು ಕೂದಲು ಸಿಗ್ತಾ ಇಲ್ಲ. ಈ ಥರ ಏನಾದ್ರೂ ಅಪ್ಪಿ ಸಿಕ್ತಾಗ ಅದನ್ನು ಹೇಳ್ತಾರೆ. ಈಗ ತಲೆ ಬಸ್ತಿದ್ದೀನ. ಇನ್ನು ಮಧ್ಯಾಹ್ನ ಪೂಜೆನೆಲ್ಲ ಮುಗಿಸಿ ನಾನು ಊಟ ಮಾಡಿಕೊಂಡು ಸಂಜೆಗೆ ಈ ಥರ ರೆಡಿಯಾಗಿದ್ದೀನಿ. ಇದೊಂದು ಸ್ಯಾರಿನ ಹಾಕ್ಕೊಂಡು ಹೇಳ್ಬೇಕಂದ್ರೆ ಪೂಜೆ ಮುಗಿಸಿ ಊಟ ಮಾಡೋ ಅಷ್ಟರಲ್ಲಿ 4 ಗಂಟೆನೇ ಆಯಿತು. ಸಂಜೆನೇ ಅಂತ ಅಂದ್ಕೊಳ್ಳಿ, ಮಧ್ಯಾಹ್ನ ಅಲ್ಲ. ಇನ್ನು ನಾನು ಸ್ವಲ್ಪ ಬೇಗ ರೆಡಿಯಾಗಿ ಬಂದು ಅರಿಶಿನ ಕುಂಕುಮ ಕೊಡಲಿಕ್ಕೆ ಮತ್ತು ಎಳ್ಳು ಬೆಲ್ಲ ಕೊಡಲಿಕ್ಕೆಲ್ಲರೂ ಕೂಡ ತಟ್ಟೆನ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ನಿನ್ನೆ ರಾತ್ರಿನೇ ಮಾಡಿಡಬೇಕು ಅಂತ ಅಂದ್ಕೊಂಡೆ. ಕಾಳನ್ನ ಚಿಲ್ಕಿಸ್ತಿದ್ವಲ್ಲ, ಹಾಗಾಗಿ ಸಮಯ ಆಗೋಯ್ತು. ನನಗೂ ಕೂಡ ಸ್ವಲ್ಪ ಸುಸ್ತಾಗಿದೆ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಬೇಡ ಬಿಡು ನಾಳೆ ಮಾಡ್ಕೊಳ್ಳೋಣ ಅಂತೇಳಿ ಸುಮ್ಮನಾದ್ನ. ಇನ್ನು ಇವಾಗಂತೂ ಟೈಮ್ ಹೋಗೇ ಬಿಡ್ತು, ಗೊತ್ತೇ ಆಗಲಿಲ್ಲ ಇವಾಗ ಟೈಮ್ ಎಷ್ಟು ಬೇಗ ಆಯಿತು ಅಂತೇಳಿ. ಇನ್ನು ಈ ಕಡೆ ನೋಡಿ ಜಾಣು ಎಷ್ಟು ಆಡ್ಲಿಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅಂದರೆ ಹಿಡೀಲಿಕ್ಕೆ ಆಗಲ್ಲ. ಎತ್ಕೊಂಡ್ರೆ ಏನಾದರೂ ಕಣ್ಣಿಗೆ ಕಾಣಿಸುತ್ತಲ್ವ, ಅದನ್ನು ಕಿತ್ಕೊಳಕ್ಕೆ ಹೋಗಬೇಕು, ಕೊಡೋವರೆಗೂ ಬಿಡಲ್ಲ. ಅಮ್ಮ ಅದನ್ನೇ ಹೇಳ್ತಿದ್ರು, ನೀನು ಆರಾಮಾಗಿ ಕೆಲಸ ಮಾಡ್ಕೊತೀಯ, ನಿನ್ನ ಮಗ ನನಗೆ ಕೊಡೋ ಕಾಟ ನನಗೆ ತಡೆಯೋಕ್ಕಾಗ್ತಿಲ್ಲ ಅಂತ. ಇನ್ನು ಅರಿಶಿನ ಕುಂಕುಮ ಕೊಡಲಿಕ್ಕೆ ಒಂದು ಬಾಳೆ ಎಲೆ ಮೇಲೆ ಬ್ಲೌಸ್ ಪೀಸು, ವಿಳ್ಯದೆಲೆ, ಅಡಿಕೆ, ಹಾಗೆ ಅರಿಶಿನ ಕುಂಕುಮನ ಹಾಕಿ ಎಲೆನ ಈ ಥರ ರೋಲ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ಬಳೆನ ಹಾಕಿ ಒಂದು ಹೂವನ್ನು ಇಟ್ಟು ಕೊಡೋಣ ಅಂತೇಳಿ ರೆಡಿ ಮಾಡಿಕೊಂಡೆ. ಅಪ್ಪುಗೆ ಅರಿಶಿನದ ಕುಂಕುಮದ ಪ್ಯಾಕೆಟ್ ತೊಗೊಂಡು ಬನ್ನಿ ಅಂದರೆ ಎಷ್ಟು ಪುಟಾಣಿ ತೊಗೊಂಡು ಬಂದಿದ್ದಾರೆ ನೋಡಿ. ನಾನು ಅದನ್ನೇ ಹೇಳ್ತಿದ್ದೆ, ಇದು ಎಲ್ಲಿ ಸಿಕ್ತಪ್ಪು ಅಂತ. ಹೆಣ್ಮಕ್ಳೆಲ್ಲ ಇವಾಗ ಜಾಸ್ತಿ ಇದನ್ನೆಲ್ಲ ಬಳಸಲ್ಲ, ಸುಮ್ಮನಿರು, ಅದಕ್ಕೆ ನಾನು ಪುಟ್ಟು ತಂದಿದ್ದೀನಿ ಅಂತೇಳಿ ನನಗೆ ಹೇಳಿದ್ರು ಅವರು. ಇನ್ನು ಮಾಮೂಲಿಯಾಗಿ ಒಂದು ಪ್ಲೇಟ್ಗೆ ಎಳ್ಳು ಬೆಲ್ಲ ಮತ್ತು ಒಂದು ಹಣ್ಣು ಕಬ್ಬನ್ನ ಇಟ್ಟು ರೆಡಿ ಮಾಡಿದೆ. ಇನ್ನು ಈ ಕಡೆ ಡೆಕೋರೇಷನ್ ಈ ಥರ ಮಾಡಿದ್ದೀವಿ ನೋಡಿ. ನಿಜ ಹೇಳಬೇಕು ಅಂತ ಅಂದರೆ ನಾನು ಬೇರೆ ಥರನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತೇಳಿ. ಇದೊಂದು ಸೀರೆ ಹುಡ್ಕಕ್ಕೆ ಹೋಗಿ ಸಮಯ ಎಲ್ಲ ಹೊಂಟೋಯ್ತು ಇವತ್ತು. ನಾನು ಅಂದ್ಕೊಂಡಿರೋ ಥರ ಎಲ್ಲನೂ ಕೂಡ ಮಾಡಲಿಕ್ಕೆ ಆಗಲಿಲ್ಲ, ಅದೊಂದು ಬೇಜಾರಾಯಿತು. ಏನಂದರೆ ಡ್ರೆಸ್ ಹಾಕೊಂಡ್ಬಿಡೋಣ ಅಂತೇಳಿ ನಾನು ಅಂದ್ಕೊಂಡಿದ್ದೆ, ಸೀರೆಗಿರ ಬೇಡ ಡ್ರೆಸ್ಸೇ ಹಾಕೊಂಡ್ಬಿಡೋಣ ಸಂಜೆ ಅಂತ. ಆಮೇಲೆ ಅಮ್ಮ ಮೊದಲನೇ ಸಲ ಇದನ್ನು ಮಾಡ್ತಾಯಿದ್ದೀಯಾ, ಅದೆಂಥದ್ದು ಡ್ರೆಸ್ ಹಾಕೊಳ್ಳೋದು, ಸೀರೆನೇ ಹಾಕೋ ಚೆನ್ನಾಗಿರುತ್ತೆ, ನಿನಗೂ ಇಷ್ಟ ಅಲ್ವಾ ಅಂತ ಹೇಳಿದ್ರೆ ಸರಿ ಅಂದ್ಬಿಟ್ಟು ಸೀರೆ ಹಾಕೋಬೇಕಂತೇಳಿ ಹೋಗಿ ಹುಡುಕಿದ್ರೆ ಯಾವ ಬ್ಲೌಸ್ ಕೂಡ ಸರಿಗೆ ಆಗ್ತಿಲ್ಲ, ಯಾವ ಸೀರೆನೂ ಸರಿ ಹೋಗ್ತಾ ಇಲ್ಲ ನನಗೆ. ಅಂದರೆ ನನಗೆ ಸ್ವಲ್ಪ ತೆಳ್ಳಗಿರೋ ಸೀರೆ ಹಾಕ್ಕೊಳ್ಳಿಕ್ಕೆ ತುಂಬ ಇಷ್ಟ, ಆದರೆ ನನಗೆ ಆ ಸ್ಯಾರಿ ಬ್ಲೌಸ್ ಯಾವುದು ಕೂಡ ಸರಿ ಹೋಗ್ತಾ ಇಲ್ಲ. ಬರೀ ಇದೊಂದು ಸೀರೆ ಹುಡುಕ್ಲಿಕ್ಕೆ ಅದು ಎಷ್ಟೊತ್ತು ಸಮಯ ವೇಸ್ಟ್ ಮಾಡ್ದಂತ ಅಂದರೆ ಹತ್ತತ್ರ ಒಂದು 2 ಅವರ್ ಆಗೋಯಿತು. ನಾನು ಆ 2 ಅವರ್ನ ಇಲ್ಲಿ ಡೆಕೋರೇಷನ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೆ. ಅಂದರೆ ನಾನು ಸ್ವಲ್ಪ ಬೇಗ ರೆಡಿಯಾಗಿ ಬಂದು ನಾನು ಅಂದ್ಕೊಂಡಿರೋ ಥರ ಎಲ್ಲ ನೀಟಾಗಿ ಡೆಕೋರ್ ಮಾಡಿಬಿಡೋಣ, ಸಂಜೆ ಒಂದು 6 ಗಂಟೆ ಅಷ್ಟರಲ್ಲಿ ಪೂಜೆಗೆಲ್ಲ ಅಣಿ ಮಾಡ್ಕೊಂಡ್ಬಿಟ್ರೆ 6:30 ಒಂದು 7 ಗಂಟೆ ಅಷ್ಟರಲ್ಲಿ ಪೂಜೆ ಮುಗಿಯುತ್ತೆ. ಆಮೇಲೆ ಎಲ್ಲರನ್ನೂ ಕೂಡ ಎಳ್ಳು ಬೆಲ್ಲ ಕೊಡಲಿಕ್ಕೆ ಕುಂಕುಮ ಕರಿಯೋಣ ಅಂತೇಳಿ ಅಂದ್ಕೊಂಡು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಆದರೆ ಇದೊಂದು ಸೀರೆಯಿಂದಾಗಿ ಎಲ್ಲ ಉಲ್ಟಾ ಆಗಿಬಿಡ್ತು. ನನಗೊಂಥರ ಬೇಜಾರಾಗ್ತಾಯಿತ್ತು, ಅಯ್ಯೋ ನಾನು ಅಂದ್ಕೊಂಡಿರೋ ಥರ ಅಲಂಕಾರ ಮಾಡಲಿಕ್ಕೆ ಆಗಲಿಲ್ವಲ್ಲ ಅಂತೇಳಿ. ನಾನೇನು ಅಂದ್ಕೊಂಡೆ ಅಂದರೆ ಮಡಿಕೆ ಮುಂದೆ ಭತ್ತ ಎಲ್ಲನೂ ಇಟ್ಟು ಬೇರೆ ಥರ ಅಲಂಕಾರ ಮಾಡಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದು. ಆದರೆ ಸರಿ ಹೋಗ್ಲಿಲ್ವಲ್ಲ ಟೈಮು, ಅದಕ್ಕೆ ಅಪ್ಪು ಏನಾಗಲ್ಲ ಹೂವದಲ್ಲೇ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವರು ಕೂಡ ಹೆಲ್ಪ್ ಮಾಡಿ ಈ ಥರ ಡೆಕೋರೇಷನ್ ಮಾಡಿದ್ವಿ. ಅಯ್ಯೋ ಬಿಟ್ಬಿಡಿ ನನ್ನ ಅಂತ ನನ್ನ ಯಾಕೆ ಹಿಂಗ ಅಯ್ಯೋ ಅನ್ಸ್ತಿರೋ ವಿಷ್ಣುವರ್ಧನ್, ನಾನೇನ್ ತಪ್ಪು ಮಾಡ್ದೆ, ನಾನೇನ್ರಯ್ಯ ತಪ್ಪು ಮಾಡ್ದೆ? ಒಳಗಡೆ ಸಿಗ್ತೀನಿ ಅಕ್ಕ ಅದನ್ನ ಹಿಂಗ್ ಮುಡ್ಚ್ಬೇಕು, ಹಿಂಗೆ ಇಲ್ಲ ಸೊಂಟ ಮಡ್ಚಿ ಅಷ್ಟೇ. ಸುಬ್ಬು ಅಮ್ಮ ಡೋಂಟ್ ಟಚ್ ಇಲ್ಲಿ.
ಅಮ್ಮ ಹ್ಞೂನಕ್ಕ ಅದಿರೋದು ಹೆಂಗೆ ದೊಡ್ಡದು. ಅವ್ನಿಗೇನ ಆಯ್ತು ಅವ್ನು ಅಳ್ತಾವನು ಯಾಕಲ್ಲ ಸುಕೃತಿ ನೋಡ್ಬೇಕು. ಇಲ್ಲಮ್ಮ ಆಗೋಯ್ತಮ್ಮ ಅಕ್ಕ ಶರ್ಟ್ ಮೇಲೆ ಯಾಕಿಕ್ತಾ ಇದ್ದೀರಾ? ಹೋಗ್ಲಿ ಡೆಕೋರೇಷನ್ ಪರವಾಗಿಲ್ಲ, ನಾನು ಅಂದ್ಕೊಂಡಂಗೆ ಮಾಡ್ಲಿಕ್ಕಾಗಿಲ್ಲ ಅಂದರೂ ಕೂಡ ಇದು ಚೆನ್ನಾಗಿದೆ ಅಂತೇಳಿ ಅಂದ್ಕೊಂಡ್ರೆ ಇನ್ನು ಈ ಕಡೆ ಜಾಣೋಗೆ ಬಟ್ಟೆ ಆಗ್ತಾಯಿಲ್ಲ. ಏನಂದರೆ ಜಾಣೋದೊಂದು ಇತ್ತು ಪಂಚೆ ಮತ್ತು ಜುಬ್ಬ ಥರದ್ದು, ಅದನ್ನು ನಾವು ರೈತನ ತಿಮ್ಮಗೆ ತೊಗೊಂಡು ಬಂದಿದ್ವಲ್ಲ, ಅವಾಗ ಪಂಚೆ ಮಾತ್ರ ಹಾಕಿದ್ದು, ಮೇಲ್ಗಡೆದ್ದು ಜುಬ್ಬ ಏನೂ ಹಾಕಿರಲಿಲ್ಲ. ಅದಕ್ಕೆ ಸರಿ ಇವಾಗ ಅದನ್ನೇ ಹಾಕ್ಬಿಡೋಣ, ಚೆನ್ನಾಗಿ ಕಾಣಿಸುತ್ತೆ ಟ್ರೆಡಿಷ್ನಲ್ ಆಗಿ ಅಂತೇಳಿ ನಾನು ಅಂದ್ಕೊಂಡು ಸುಮ್ಮನಾಗಿದ್ನ. ಅದನ್ನ ನೋಡಿದ್ರೆ ಶರ್ಟ್ ಆಗ್ತಾನೇ ಇಲ್ಲ. ಅದು ನನಗೊಂದು ಕಡೆ ಅದು ಬೇರೆ ಬೇಜಾರಾಗೋಯ್ತು. ಅಯ್ಯೋ ಮೊದಲನೇ ಸಲ ಮಾಡ್ತಿರೋದು, ಟ್ರೆಡಿಷ್ನಲ್ ಆಗಿರೋ ಬಟ್ಟೆ ಹಾಕ್ಲಿಕ್ಕೆ ಆಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಬಾ ಇನ್ನೇನ್ ಅನ್ಕೊಂಡಿದ್ದೀರಾ? ಆ ಮಗನ ಅದ್ರ ಮೇಲೆ ಕುಂಡಿಸ್ಬಿಟ್ಟಿರ್ತೀವಿ ನೀವು. ಹೌದು ಸುಮ್ನಿರಕ್ಕ. ಅದ್ ಹೆಂಗ್ ಕುಂಡ್ರಸಕ್ಕಾಯ್ತದಕ್ಕ? ಕುಂಡಿಸ್ಬೋದು. ಈಗ ನೋಡಿ ಹಿಂಗ್ ಕುಂಡಿಸ್ಬಿಟ್ಟು ಇಟ್ಕೊಳ್ಳಿ. ನೀವೇನ್ ನೀವು ಕೂರ್ಸಪ್ಪು ಏನಾಗಲ್ಲ. ಎಲ್ಲಾರು ಕುಂಡ್ಸ ಮಾಡೋದು. ಏನ್ ಹೊಟ್ಟೆ ಊರಿ ಅಮ್ಮ ನಿಮ್ದೇನ್ ಕತೆ? ಹಂಗ್ ಕೂರ್ಸಿದ್ದೆ ನಾನು ಹೇಳಿದ್ದೆ. ಕುತ್ಕೊಳಲ್ಲ ಮಗ. ಹೇಳ್ಕೊಳಪ್ಪ ಹೊಸ ಹೇಳ್ಕೊ. ಅಲ್ಲಿ ಕೂತ್ಕೊಳ್ಳಿ ಮಗ ಅಲ್ವೇ. ಜಾಣು ಇನ್ನಪ್ಪು ಗೊತ್ತಲ್ಲ, ನಾವು ಎಷ್ಟೇ ಬೇಜಾರು ಮಾಡ್ಕೊಂಡಿದ್ರು ಕೂಡ ಅವ್ರ ಮಾತಲ್ಲೇ ಎಲ್ಲನೂ ಕೂಡ ಮರೆಸ್ಬಿಡ್ತಾರೆ. ಇನ್ನು ನಾವು ಅಂದ್ಕೊಂಡಂಗೆ ಮಾಡ್ಲಿಕ್ಕಾಗಿಲ್ಲ ಅಂದರೂ ಕೂಡ ಒಂದು ಸ್ವಲ್ಪ ಚೆನ್ನಾಗಾದರೂ ಮಾಡಿದ್ದೀವಲ್ಲ ಅಂತ ಹೇಳ್ಬಿಟ್ಟು ಖುಷಿಯಾಗಿ ನೆನೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ಸಂಕ್ರಾಂತಿ ಹಬ್ಬದ ದಿನ ಎಲ್ಚಿ ಹಣ್ಣು, ಕಬ್ಬು, ಕಾಯಿನ್ನು, ಎಳ್ಳು ಬೆಲ್ಲ, ಹೂವು ಎಲ್ಲನೂ ಕೂಡ ಒಂದು ಬೌಲ್ಗೆ ಹಾಕ್ಕೊಂಡು ಅಥವಾ ತಟ್ಟೆಗೆ ಹಾಕ್ಬಿಟ್ಟು ಅದಕ್ಕೆ ಹೂವನ್ನ ಹಾಕಿ ಮಕ್ಕಳಿಗೆ ದೃಷ್ಟಿ ತೆಗೆಯೋದು ಅಥವಾ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ಹೇಳಿ ತಲೆ ಮೇಲೆ ಹಾಕಿ ಅರಸ್ತಾರಲ್ವ, ಅದನ್ನು ಮಾಡ್ತಾಯಿದ್ದೀವಿ. ಇದನ್ನು ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಹಾಗಾಗಿ ನನಗೂ ಕೂಡ ಅಷ್ಟಾಗಿ ಗೊತ್ತಿಲ್ಲ. ಇದನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತೇಳಿ ಎಲ್ಲರೂ ಹೇಳ್ತಾರಲ್ವ, ಹಾಗಾಗಿ ಮಾಡ್ತಾಯಿದ್ದೀನಿ. ಸೇರಲ್ಲಿ ಕೂಡ ಹಾಕ್ತಾರೆ, ಇಲ್ಲಾಂದರೆ ಲೋಡ್ ತಲೆಲ್ಲ ತಲೆ ಮೇಲೆ ಹಾಕ್ತಾರೆ. ಪಾಪು ತಲೆ ತುಂಬ ಸೆನ್ಸಿಟಿವ್ ಇರೋದ್ರಿಂದ ಆ ಥರ ಎಲ್ಲ ಬೇಡ, ಮಾಮೂಲಿ ಪೂಜೆ ಮಾಡಿಬಿಟ್ಟು ಹಿಂದೆನೇ ಹಾಕ್ಬಿಡೋಣ ತಲೆ ಮುಡಿಸಿ ಅಂತೇಳಿ ಎಲ್ಲರೂ ಕೂಡ ತಲೆಗೆ ಮುಡಿಸಿ ಹಿಂದೆ ಹಾಕಿದ್ವಿ. ಇದನ್ನು 5 ಜನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದರಲ್ಲಿ ಏಕಮ್ಮ ಆಂಟಿ ಕೂಡ ಮಿಸ್ ಆಗಿದ್ರು ಇವತ್ತು. ಇನ್ನು ಸಂಕ್ರಾಂತಿ ಹಬ್ಬದ ದಿನ ವಿಶೇಷ ಅಂತ ಅಂದರೆ ಎಲ್ಲರ ಮನೆಗೂ ಹೋಗಿ ಎಳ್ಳು ಬೆಲ್ಲನ ಹಂಚ್ಬರೋದು. ನಾನು ಚಿಕ್ಕವಳಿರುವಾಗ ಅಂದರೆ ನಾವು ಊರಿಗೆ ಹೋಗ್ತಿದ್ವಿ ಅಲ್ವಾ ಹಬ್ಬ ಮಾಡಲಿಕ್ಕೆ, ಆವಾಗ ಇಡೀ ಊರಿಗೆ ಕೊಟ್ಟು ಬರ್ತಾಯಿದ್ವಿ. ನಾನು ಅಂತ ಅಲ್ಲ, ಹಳ್ಳಿ ಕಡೆ ಎಲ್ಲರೂ ಅಷ್ಟೇ, ಎಲ್ಲರ ಮನೆಗೂ ಕೂಡ ಹೋಗಿ ಕೊಟ್ಟು ಬರ್ತೀವಿ. ಸ್ವಲ್ಪನಾದರೂ ಸರಿ ಒಟ್ನಲ್ಲಿ ಕೊಟ್ಬಿಟ್ಟು ಬಂದುಬಿಡ್ತೀವಿ. ಇನ್ನು ನಾವು ದೊಡ್ಡವರಾದಮೇಲೆ ಏನೋ ಒಂಥರ ಮುಜುಗರ, ಹಂಗಾಗಿ ಹೋಗೋದೇ ಇಲ್ಲ ಅಲ್ಲ. ಆದರೆ ಮನೇಲಿ ಹೆಣ್ಮಕ್ಳು ಇದ್ದರೆ ಅಂದರೆ ಪುಟ್ಟ ಮಕ್ಕಳಿದ್ರೆ ಅವ್ರ ಕೈಲಿ ಕೊಡಿಸ್ಲಿಕ್ಕಾದರೂ ಕೂಡ ನಾವು ಹೋಗ್ತೀವಿ. ನನಗೆ ಈ ವರ್ಷ ಅದನ್ನು ನಾನು ಮಿಸ್ ಮಾಡಿಕೊಂಡೆ ಅಂತೇಳಿ ಅನ್ನಿಸ್ಲೇ ಇಲ್ಲ. ಯಾಕಂದರೆ ಸುಕೃತಿ ಇರೋದ್ರಿಂದ ಸುಕೃತಿ ನಾನು ಕೂಡ ಇಬ್ಬರು ಒಟ್ಟಿಗೆ ಸೇರಿ ಎಲ್ರಿಗೂ ಕೂಡ ಎಳ್ಳು ಬೆಲ್ಲ ಹಂಚಿದ್ದಾಯಿತು. ಯಾರ ಮನೇಲಿ ಹೆಣ್ಮಕ್ಳು ಇರಲ್ಲ ನೋಡಿ, ಅವರು ಸಂಕ್ರಾಂತಿ ಹಬ್ಬದಲ್ಲಿ ಇದೊಂದನ್ನ ಮಿಸ್ ಮಾಡ್ಕೊಳ್ತಾರೆ ಅಂತ ಅನಿಸುತ್ತೆ. ಇನ್ನು ಆಂಟಿನೂ ಕೂಡ ಕರೆದಿದ್ವಿ ನಾವು, ಅರ್ಪಿತ್ ಅವ್ರ ಮಮ್ಮಿನ. ಅವ್ರ ಪಾಪ ಮನೇಲಿ ನೆಂಟರಿದ್ರು ಕೂಡ ಅವ್ರಿಗೆಲ್ಲನೂ ಕೊಟ್ಬಿಟ್ಟು ಬಂದು ಅರಿಶಿನ ಕುಂಕುಮ ತಗೊಂಡು ನನಗೂ ಕೂಡ ಎಳ್ಳು ಬೆಲ್ಲನ ಕೊಟ್ಟು ಒಂದು 5 ನಿಮಿಷ ಇದ್ಬಿಟ್ಟು ಅವರು ಹೊರಟ್ರು. ಈ ನಮ್ಮ ಸಂಪ್ರದಾಯ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ನಾವಿದನ್ನು ಮಾಡ್ತಾ ಹೋದರೆ ನಮ್ಮ ಮಕ್ಕಳು ಅದನ್ನು ನೋಡಿ ಕಲಿತಾರೆ, ಅವರು ಕೂಡ ಮುಂದೆ ಇದನ್ನೆಲ್ಲ ಮರೆದೇನೆ ಮಾಡ್ಕೊಳ್ತಾ ಹೋಗ್ತಾರೆ. ನನಗಿದನ್ನೆಲ್ಲ ಮಾಡ್ಲಿಕ್ಕೆ ತುಂಬಾ ಇಷ್ಟ. ಇನ್ನು ಎಲ್ಲನೂ ಕೂಡ ಆದಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ನಿಂತ್ಕೊಂಡು ಫೋಟೋಸ್ನೆಲ್ಲ ತಗೊಂಡು ಅದಾದಮೇಲೆ ಊಟ ಮಾಡ್ತಾಯಿದ್ದೀವಿ. ಈ ಶಾವಿಗೆ ಊಟವಂತೂ ಮರಿಲಾರದ ಊಟ ನಮಗಂತೂ ತುಂಬಾ ಇಷ್ಟ ಆಗಿಬಿಡ್ತು. ಇನ್ನು ಇವತ್ತಿನ ಸಂಕ್ರಾಂತಿ ಹಬ್ಬ ನಮ್ಮ ಮನೇಲಿ ಈ ಥರ ಇತ್ತು. ವಿಡಿಯೋನ ನೀವು ಕೂಡ ಪೂರ್ತಿಯಾಗಿ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಪೂರ್ತಿಯಾಗಿ ನೋಡಿದ್ದು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.